ರಾಜಕೀಯದಲ್ಲೂ ಸ್ವಾಭಿಮಾನಿ ಬೆನ್ನಿಗೆ ನಿಂತ ಧರ್ಮಪತ್ನಿ ಪಕ್ಷ ತೊರೆದರೆ ಹೆತ್ತಮ್ಮನನ್ನೇ ಬಿಟ್ಟಂತೆ ಅಂತೂ ಬಿಜೆಪಿ. ಇಂದು ಗಾದಿಪರ ಶೋಭಾ ರಾಮದಾಸ್ ಪ್ರಚಾರ. ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರಿದೆ. ವಿಶೇಷ ಅಂದರೆ ನಿನ್ನೆ ರಾಮುಲು ಪತ್ನಿ ಗಂಡನ ಪರ ಪ್ರಚಾರ ನಡೆಸಿದರು. ಬಿಜೆಪಿ ಪ್ರಚಾರವೂ ಭರ್ಜರಿಯಾಗಿದೆ. ಇಂದು ಗಾದಿಪರ ಶೋಭಾ ಕರಂದ್ಲಾಜೆ ಹಾಗೂ ರಾಮದಾಸ್ ಪ್ರಚಾರಕ್ಕೆ ಧುಮುಕಲಿದ್ದಾರೆ. ಬಳ್ಳಾರಿ ಉಪಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ನಿನ್ನೆ ಬಿಜೆಪಿ ಅಭ್ಯರ್ಥಿ ಗಾದಿಲಿಂಗಪ್ಪ ಪರ ಸಚಿವ ಸುರೇಶ್ ಕುಮಾರ್ ಅಬ್ಬರದ ಪ್ರಚಾರ ನಡೆಸಿದ್ರು. ಈ ವೇಳೆ ರಾಮುಲು ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಪಕ್ಷ ಬಿಟ್ಟರೆ ಹೆತ್ತ ತಾಯಿಯನ್ನೇ ಮರೆತಂತೆ ಅಂತ ಕಿಡಿಕಾರಿದ್ರು. ರಾಮುಲು ಪಕ್ಷದಿಂದ ಸಾಕಷ್ಟು ನೆರವನ್ನ ಪಡೆದು ಈಗ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ ಅಂತ ಆರೋಪಿಸಿದ್ರು. ಈ ಪಕ್ಷ ನಮ್ಮ ತಾಯಿ ಸಮಾನ ಅಂತ ಹೇಳಿದ್ರು. ತಾಯಿನ ಯಾರು ಬದಲಾಯಿಸಕ್ಕೆ ಹೋಗಲ್ಲ. ತಾಯಿಯೇ ಇವತ್ತು ತಾಯಿ ಸಮಾನ ಪಕ್ಷವನ್ನು ಇವತ್ತು ತ್ಯಜಿಸಿ ಅವರು ಸ್ವತಂತ್ರವಾಗಿ ಚುನಾವಣೆ ನಿಂತಿದ್ದಾರೆ. ಇನ್ನು ಸುರೇಶ್ ಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ರಾಮುಲು, ಪಕ್ಷ ತಾಯಿ ಇದ್ದಂತೆ ಅನ್ನೋದನ್ನ ನಾನು ಒಪ್ತೇನೆ, ಆದ್ರೆ ಕಾರ್ಯಕರ್ತರು ಮಕ್ಕಳಿದ್ದಂತೆ, ಇದನ್ನ ಪಕ್ಷ ಅರಿಯಬೇಕಿತ್ತು ಅಂತ ತಿರುಗೇಟು ನೀಡಿದ್ರು. ಅಂದ್ರೆ ನಾನು ತಾಯಿ ಅಂದ್ಕೊಂಡೆ ಇವತ್ತು ನಾನು ಎಲ್ಲ ರೀತಿಯಲ್ಲೂ ಕೂಡ ತಾಯಿ ರೂಪಲ್ಲೇ ನೋಡ್ಕೊಂಡ್ ಬಂದೆ. ಆದ್ರೆ ತಾಯಿ ಏನು ಇವತ್ತು ಮಕ್ಕಳನ್ನು ಬೆಳೆಸಿದನು, ಆ ಮಕ್ಕಳೆಲ್ಲರೂ ಕೂಡ ಇವತ್ತು ಒಬ್ರಿಗೊಬ್ರು ಬೆನ್ನಿಗೆ ಚೂರು ಹಾಕೊಂಡಂತ ಕೆಲಸ ಒಬ್ರಿಗೊಬ್ರು ಮಾಡ್ಕೊಂತ ಇದ್ದಾರೆ. ಇದೇ ವೇಳೆ ರಾಮುಲು ಪತ್ನಿ ಭಾಗ್ಯಲಕ್ಷ್ಮಿ ಕೂಡ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಕಾಣಿಸಿಕೊಂಡ್ರು. ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಅದಕ್ಕೋಸ್ಕರ ಪ್ರಚಾರ ಮಾಡ್ತಿದ್ದೇನೆ. ಮನೆ ತರಲು ಪ್ರಚಾರ ಮಾಡ್ತಿದ್ದಾನೆ. ಅದಕ್ಕೆ ನಮ್ಮ ಮನೋರ ಕಷ್ಟಕ್ಕೆ ಜಯ. ಇನ್ನು ಕಾಂಗ್ರೆಸ್ ಪರ ಅನಿಲ್ ಲಾಡ್ ಬಿರುಸಿನ ಪ್ರಚಾರ ನಡೆಸಿದ್ರು. ಇಂದು ಅನಿಲ್ ಲಾಡ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಳಗಲ್, ಹೊನ್ನಳ್ಳಿ, ಕೊಳಗಲ್, ಹರಗಿನಡೋಣಿ, ಜಾನಿಕುಂಟೆ ತಾಂಡಾಗಳಲ್ಲಿ ಪ್ರಚಾರ ಮಾಡಲಿದ್ದಾರೆ. ಇಂದು ಬಿಜೆಪಿ ಪರ ಸಚಿವೆ ಶೋಭಾ ಕರಂದ್ಲಾಜೆ, ರಾಮದಾಸ್ ಪ್ರಚಾರಕ್ಕೆ ಧುಮುಕಲಿದ್ದಾರೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ಸುದ್ದಿವಾಹಿನಿ, ಬಳ್ಳಾರಿ.